My precious friend, ನನ್ನ ಅಮೂಲ್ಯ ಸ್ನೇಹಿತನೇ, wish you a very blessed year 2026. 2026ನೇ ವರ್ಷದ ಆಶೀರ್ವದಿತ ವರ್ಷದ ಶುಭಾಶಯಗಳನ್ನು I'd ಕೋರುತ್ತೇನೆ. like to share with you the promises that the Lord gave me to share with you for 2026. 2026ನೇ ವರ್ಷಕ್ಕಾಗಿ ದೇವರು ಕೊಟ್ಟಿರುವ ವಾಗ್ದಾನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. The base promise is found in Isaiah 58:12. ಮೂಲ ವಾಗ್ದಾನ ಏಷಾಯ 58:12 ತೆಗೆದುಕೊಳ್ಳಲಾಗಿದೆ. This year God is going to rebuild everything in your life. ಈ ವರ್ಷ ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ತಿರುಗಿ ಕಟ್ಟುವನು. He is the rebuilder of everything in your life. ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ತಿರುಗಿ ಕಟ್ಟುವಂತಹ ಕರ್ತನಾಗಿದ್ದಾನೆ. Hebrews 3:4 says, ಇಬ್ರಿಯ 3:4 ಹೇಳಲ್ಪಟ್ಟಿದೆ, every house is built by someone, ಮನೆಯನ್ನು ಯಾರೋ ಒಬ್ಬರು ಕಟ್ಟಿರುವರು, but God is the builder of everything. ಆದರೆ ದೇವರೇ ಎಲ್ಲವನ್ನು ಕಟ್ಟುವಾತನಾಗಿದ್ದಾನೆ. So the Almighty God is going to build everything in your life. ಸರ್ವಶಕ್ತನಾದ ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ಕಟ್ಟುವವನಾಗಿದ್ದಾನೆ. Firstly, He will rebuild you as the temple of the Almighty God. ಮೊದಲನೇದಾಗಿ ಆತನು ಸರ್ವಶಕ್ತನ ಮಂದಿರವಾಗಿ, ಆಲಯವಾಗಿ ನಿಮ್ಮ ಜೀವಿತ ಕಟ್ಟುವನು. Holy and acceptable to God. ಪವಿತ್ರ ಮತ್ತು ದೇವರಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ. Secondly, God will rebuild your house and your family. ಎರಡನೇದಾಗಿ ಕರ್ತನು ನಿಮ್ಮ ಮನೆಯನ್ನು ಮತ್ತು ನಿಮ್ಮ ಕುಟುಂಬವನ್ನು ತಿರುಗಿ ಕಟ್ಟುವನು. He will provide salvation to all the members of your home. ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ಆತನು ರಕ್ಷಣೆಯನ್ನು ಅನುಗ್ರಹ ಮಾಡುವನು. He will bring back the relationships which you have lost in your family. ನಿಮ್ಮ ಕುಟುಂಬದಲ್ಲಿ ನೀವು ಕಳೆದುಕೊಂಡಂತ ಸಂಬಂಧಗಳನ್ನು ತಿರುಗಿ ಕಟ್ಟಿಕೊಡುವನು. And He will bring back peace in your home, in your family. ನಿಮ್ಮ ಮನೆ ಕುಟುಂಬದಲ್ಲಿ ಆತನು ತಿರುಗಿ ಶಾಂತಿಯನ್ನು ಸ್ಥಾಪಿಸುವನು. And thirdly, ಮೂರನೇದಾಗಿ God will rebuild your name, your position, your stature, and your possession. ದೇವರು ನಿಮ್ಮ ಹೆಸರನ್ನು, ನಿಮ್ಮ ಸ್ಥಾನಮಾನವನ್ನು, ನಿಮ್ಮ ಆಸ್ತಿಯನ್ನು ಎಲ್ಲವನ್ನು ತಿರುಗಿ ಕಟ್ಟುವನು. Whatever you have lost, ನೀವು ಏನೆಲ್ಲ ಕಳೆದುಕೊಂಡಿದ್ದೀರೋ God will build it back again. ಮತ್ತೆ ಅದನ್ನು ತಿರುಗಿ ಕಟ್ಟಿಕೊಡುವನು. Do not be afraid. ಭಯಪಡಬೇಡಿರಿ. Receive this blessing in the name of Jesus. ಯೇಸುವಿನ ನಾಮದಲ್ಲಿ ಈ ಆಶೀರ್ವಾದ ಹೊಂದಿಕೊಳ್ಳಿರಿ. And fourthly, ಮತ್ತು ನಾಲ್ಕನೇದಾಗಿ God will bestow His Holy Spirit upon you and your family. ಮತ್ತು ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಆತನು ಪವಿತ್ರಾತ್ಮನಿಂದ ತುಂಬಿಸುವನು. The power of God through the Holy Spirit will be experienced in your daily life. ದೇವರ ಬಲ ಪವಿತ್ರಾತ್ಮನ ಮೂಲಕ ನಿಮ್ಮ ಪ್ರತಿ ದೈನಂದಿನ ಜೀವಿತದಲ್ಲಿ ನೀವು ಅನುಭವಿಸುವಿರಿ. And the joy of the Holy Spirit will fill you. ಮತ್ತು ಪವಿತ್ರಾತ್ಮನ ಆನಂದ ನಿಮ್ಮನ್ನು ತುಂಬುವುದು. Rejoice. ಆನಂದಿಸಿರಿ. Number 5. ಐದನೇದಾಗಿ God will bestow His prophetic grace upon you. ದೇವರು ನಿಮ್ಮ ಮೇಲೆ ಪ್ರವಾದನಾತ್ಮಕ ಕೃಪೆಯನ್ನು ನಿಮ್ಮ ಮೇಲೆ ಇಡುವನು. And He will enable you to serve Him with the operation of the gifts of the Holy Spirit. ಪವಿತ್ರಾತ್ಮನ ವರಗಳ ಮೂಲಕವಾಗಿ ನೀವು ಸೇವೆ ಮಾಡುವುದಕ್ಕಾಗಿ ನಿಮ್ಮನ್ನು ಬಲಗೊಳಿಸುವನು. And the fruit of the Holy Spirit will be revealing Jesus through you. ನಿಮ್ಮಲ್ಲಿ ಯೇಸುವಿನ ಮೂಲಕ ಪವಿತ್ರಾತ್ಮನ ಫಲಗಳು ತೋರಿ ಬರುವವು. The gift shall bring forth miracles through you. ಆ ವರಗಳು ನಿಮ್ಮ ಮೂಲಕ ಅದ್ಭುತಗಳನ್ನು ತರುವವು. And you shall walk in heavenly places. ಮತ್ತು ನೀವು ಪರಲೋಕದ ಸ್ಥಾನಗಳಲ್ಲಿ ನಡೆಯುವಿರಿ. Number 6. ಆರನೇದಾಗಿ God will bestow His prophetic grace upon the teachers. ಶಿಕ್ಷಕರ ಮೇಲೆ ದೇವರು ತನ್ನ ಪ್ರವಾದನಾತ್ಮಕ ಕೃಪೆಯನ್ನು ಅನುಗ್ರಹ ಮಾಡುವನು. You will raise a godly generation as God's prophetic power and words flow out of you to build lives. ಜೀವಿತ ಕಟ್ಟುವುದಕ್ಕಾಗಿ ಆ ಪ್ರವಾದನಾತ್ಮಕ ಕೃಪೆ, ದೇವರ ಬಲ ನಿಮ್ಮ ಮೂಲಕ ಹೊರಡುವಾಗ ನೀವು ದೈವಿಕ ಸಂತತಿಯನ್ನು ಕಟ್ಟುವಿರಿ. God will bestow His prophetic grace upon those who are in the media. ದೇವರು ಮಾಧ್ಯಮದಲ್ಲಿ ಇರುವವರ ಮೇಲೆ ತನ್ನ ಪ್ರವಾದನಾತ್ಮಕ ಕೃಪೆ ಅನುಗ್ರಹ ಮಾಡುವನು. As you speak God's word and as you sing His glory, the prophetic power will go through you as never before to reach and touch millions of people.
ನೀವು ದೇವರ ವಾಕ್ಯವನ್ನು ಹಂಚಿಕೊಳ್ಳುವಾಗ, ಹಾಡನ್ನು ಹಾಡುವಾಗ ಹಿಂದೆಂದಿಗಿಂತಲೂ ದೇವರ ಬಲವು, ದೇವರ ಮಹಿಮೆಯು ಅದು ನಿಮ್ಮಿಂದ ಹೊರಡುವುದು. People will experience Jesus through you. ಮತ್ತು ಜನರು ಯೇಸುವನ್ನು ಅನುಭವಿಸುವರು. And God's prophetic power and revelations will come to you who are in business and those who are entrepreneurs and those who are doctors, engineers, to bring forth new products, new systems, new waves of bringing life to the people. ಜನರಲ್ಲಿ ಜೀವ ತರುವುದಕ್ಕಾಗಿ ದೇವರ ಬಲ ಮತ್ತು ಪ್ರಕಟಣೆ ವ್ಯಾಪಾರಸ್ಥರ ಮೇಲೆ ಮತ್ತು ವೈದ್ಯರುಗಳ ಮೇಲೆ, ಇಂಜಿನಿಯರ್ಗಳ ಮೇಲೆ ಅದು ಇಳಿದು ಬರುವುದು. ಹೊಸ ಉತ್ಪಾದನೆಗಳನ್ನು ತರುವುದಕ್ಕಾಗಿ, ಹೊಸ ವ್ಯವಸ್ಥೆಗಳನ್ನು ತರುವುದಕ್ಕಾಗಿಯೇ. And God's prophetic power will also come through people who fight for the rights of the people, who are lawyers, who are activists, and so on. ಮತ್ತು ಈ ಪ್ರವಾದನೆಯ ಬಲವು, ದೇವರ ಬಲವು ಜನರ ಹಕ್ಕಿಗಾಗಿ ಕಾರ್ಯ ಮಾಡುವವರ ಮೇಲೆ, ಅಂತಹ ಕಾರ್ಯಕರ್ತರ ಮೇಲೆ ಮತ್ತು ವಕೀಲರ ಮೇಲೆ ಈ ರೀತಿಯಾಗಿ ಇಳಿದು ಬರುವುದು. And God's prophetic grace will flow through everyone who works to comply or lead the people to comply the rules and regulations of the country in terms of accounting, in terms of law and order, and so on. ಕಾನೂನು ವ್ಯವಸ್ಥೆಗಳನ್ನು ಸ್ಥಾಪಿಸುವಂತಹ, ನೋಡಿಕೊಳ್ಳುವಂತಹ ಮತ್ತು ಲೆಕ್ಕ ಪತ್ರ ವ್ಯವಹಾರಗಳನ್ನು ನೋಡಿಕೊಳ್ಳುವಂತಹ ವ್ಯಕ್ತಿಗಳ ಮೇಲೆ ದೇವರ ಪ್ರವಾದನಾತ್ಮಕ ಕೃಪೆ ಇಳಿದು ಬರುವುದು. Until now you have been laboring with your wisdom, with your efforts. ಇಲ್ಲಿವರೆಗೆ ನಿಮ್ಮ ಪ್ರಯತ್ನ ಮತ್ತು ನಿಮ್ಮ ಜ್ಞಾನದಿಂದ ಪ್ರಯತ್ನ ಮಾಡುತ್ತಿದ್ದೀರಿ. But this year, ಆದರೆ ಈ ವರ್ಷ the Lord will speak to you. ಕರ್ತನು ನಿಮ್ಮೊಂದಿಗೆ ಮಾತಾಡುವನು, and speak through you. ನಿಮ್ಮ ಮೂಲಕ ಮಾತಾಡುವನು. And you will hear his voice and do everything, and there will be rest and peace in all your endeavors. ಆತನ ಸ್ವರ ಕೇಳಿ ನೀವು ಎಲ್ಲವನ್ನು ಮಾಡುವಾಗ ಅಲ್ಲಿ ನಿಮಗೆ ವಿಶ್ರಾಂತಿ ಇರುವುದು ಮತ್ತು ಆತನು ನಿಮ್ಮ ನಡೆಸುವನು. And there will be great returns for your labor. ಮತ್ತು ನಿಮ್ಮ ಕೆಲಸಕ್ಕಾಗಿ ಅಲ್ಲಿ ದೊಡ್ಡ ಪ್ರತಿಫಲ ಇರುವುದು. God bless you with this blessing. ಈ ಆಶೀರ್ವಾದದೊಂದಿಗೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. And number 7. ಮತ್ತು 7ನೇದಾಗಿ, God will bring unity of heart and purpose amongst those who carry the name of Christ, Jesus Christ. ಕ್ರಿಸ್ತನ ಹೆಸರನ್ನು ಹೇಳಿಕೊಳ್ಳುವರೆಲ್ಲರ ಹೃದಯದಲ್ಲಿ ದೇವರು ಏಕತೆಯನ್ನು ತರುವಂತಹ ದೇವರಾಗಿದ್ದಾನೆ. And also for the servants of God, he will bring a spirit of unity. ಮತ್ತು ದೇವ ಸೇವಕರುಗಳ ಮಧ್ಯದಲ್ಲಿ ಒಂದು ಏಕತೆಯ ಆತ್ಮ ತರುತ್ತಾನೆ. And the relationships between the servants of God, between those who carry Christ, will be good and pleasant. ಮತ್ತು ಕ್ರಿಸ್ತನ ಹೆಸರನ್ನು ಹೇಳಿಕೊಳ್ಳುವವರು ಮತ್ತು ದೇವ ಸೇವಕರ ನಡುವೆ ಒಂದು ಉತ್ತಮವಾದಂತಹ ಬಾಂಧವ್ಯ ಏಕತೆ ಇರುವುದು. Number 8. 8ನೇದಾಗಿ, God will pour out his Holy Spirit upon all the people who carry the name of Christ when they come together and unite as one, as the body of Jesus Christ. ಯೇಸು ಕ್ರಿಸ್ತನ ಹೆಸರನ್ನು ಹೇಳಿಕೊಳ್ಳುವರು ಎಲ್ಲರೂ ಕ್ರಿಸ್ತನ ದೇಹವಾಗಿ ಅವರು ಒಟ್ಟಾಗಿ ಬರುವಾಗ ಆತನು ತನ್ನ ಆತ್ಮವನ್ನು ಅವರ ಮೇಲೆ ಸುರಿಸುವನು. Yes, without any difference of denomination and culture or language, as we all come together to honor God, loving each other, lifting up Jesus, the Lord will pour out his Holy Spirit upon all. ಯಾವುದೇ ಸಂಸ್ಥೆ, ಸಂಸ್ಕೃತಿ, ಭಾಷೆಯ ವ್ಯತ್ಯಾಸವಿಲ್ಲದೆ ಯೇಸುವನ್ನು ಪ್ರೀತಿಸುತ್ತಾ ಒಟ್ಟಾಗಿ ಪರಸ್ಪರ ಪ್ರೀತಿಸುತ್ತಾ ಆತನಿಗೆ ಸನ್ಮಾನಿಸುವಾಗ ದೇವರು ತನ್ನ ಪವಿತ್ರಾತ್ಮನಿಂದ ತುಂಬಿಸುವನು. And this year God will bring us all together. ಮತ್ತು ಈ ವರ್ಷ ಎಲ್ಲರನ್ನು ಆತನು ಒಟ್ಟಾಗಿ ತರುವನು. And he will bring us together to serve the people across the nation. ಮತ್ತು ದೇಶದಾದ್ಯಂತ ಜನರಿಗೆ ಸೇವೆ ಮಾಡುವುದಕ್ಕೆ ನಮ್ಮನ್ನು ಒಟ್ಟಾಗಿ ತರುವನು. And number 9. ಮತ್ತು 9ನೇದಾಗಿ, God will command a blessing upon every ministry to prosper with more people, more provisions, and
absolute peace. ಪ್ರತಿ ಸೇವೆಯ ಮೇಲೆ ದೇವರು ಆಜ್ಞೆ ಹೊರಡಿಸುತ್ತಾನೆ. ಹೆಚ್ಚು ಜನರಿಂದ ಆಶೀರ್ವದಿಸಲ್ಪಡುವುದಕ್ಕಾಗಿ, ಎಲ್ಲ ಒದಗಿಸಲ್ಪಡುವುದಕ್ಕಾಗಿ ಮತ್ತು ಸ್ಥಿರವಾದ ಶಾಂತಿ ದೊರಕುವುದಕ್ಕಾಗಿ. And number 10, ಮತ್ತು 10ನೇದಾಗಿ, God will provide divine protection to his servants. ಆತನ ಸೇವಕರ ಮೇಲೆ ದೈವಿಕ ಸುರಕ್ಷತೆಯನ್ನು ಆತನು ಅನುಗ್ರಹಿಸುವನು. And also for the servants of God who serve the people in different ways. ಮತ್ತು ವಿವಿಧ ರೀತಿಯಲ್ಲಿ ಸೇವೆ ಮಾಡುವಂತಹ ದೇವ ಸೇವಕರುಗಳ ಮೇಲೆ. And number 11, ಮತ್ತು 11ನೇದಾಗಿ, God will open doors to bring his love and compassion through the gospel of Jesus Christ across the land one more time. ಇನ್ನೊಂದು ಸಾರಿ ದೇಶದಾದ್ಯಂತ ಆತನು ಎಲ್ಲಾ ಜನರಿಗೆ ಯೇಸುವಿನ ಪ್ರೀತಿ ಅನುಕಂಪ ತರುವುದಕ್ಕಾಗಿ ಬಾಗಿಲನ್ನು ತೆರೆಯುವನು. Let us pray for these blessings to come upon us. ಮತ್ತು ನಮ್ಮ ಮೇಲೆ ಈ ಆಶೀರ್ವಾದಗಳು ಬರುವುದಕ್ಕಾಗಿ ಪ್ರಾರ್ಥನೆ ಮಾಡೋಣ. Father, ತಂದೆಯೇ, you are the builder of everything. ನೀನು ಎಲ್ಲವನ್ನು ಕಟ್ಟುವ ದೇವರು. You called everything into being. ಮತ್ತು ಎಲ್ಲವನ್ನು ನೀನು ಕರೆದಿದ್ದೆ. You showed us what you're going to build in our lives and through our lives. ನಮ್ಮ ಜೀವಿತದ ಮೂಲಕ ಏನು ಕಟ್ಟಲಿದ್ದಿ ಎಂಬುದಾಗಿ ನಮ್ಮನ್ನು ತೋರಿಸಿದ್ದಿ. Lord, take complete control of our soul, mind, body and family. ನಮ್ಮ ಶರೀರ, ಪ್ರಾಣ, ಆತ್ಮ ಕರ್ತನೇ, ನೀನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತೆಗೆದುಕೋ. Take complete charge of the ministry and the mission you have given us in life. ಕರ್ತನ ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಂತ ಸೇವೆಯ ಮೇಲೆ ಸಂಪೂರ್ಣ ನಿಯಂತ್ರಣ ತೆಗೆದುಕೋ. Lord, let every door open. ಕರ್ತನೇ, ಪ್ರತಿ ಬಾಗಿಲು ತೆರೆಯಲ್ಪಡಲಿ. And build back everything. ಮತ್ತು ಎಲ್ಲವನ್ನು ತಿರುಗಿ ಕಟ್ಟು. Help us to have 1,000 times return. 1000ರಷ್ಟು ಪ್ರತಿಫಲ ಹೊಂದುವಂತೆ ಸಹಾಯ ಮಾಡು. 100 times increase. 100ರಷ್ಟು ಹೆಚ್ಚಿಸುವಿಕೆ. In the name of Jesus, I command these blessings which thy children have heard from the scriptures as I conveyed it to them. ನಿನ್ನ ಮಕ್ಕಳು ದೇವರ ವಾಕ್ಯದಿಂದ ಕೇಳಿದಂತಹ ಈ ಎಲ್ಲ ಆಶೀರ್ವಾದಗಳು ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸುತ್ತೇನೆ. Confirm it, Lord. ಕರ್ತನೇ, ಇದನ್ನು ದೃಢಪಡಿಸು. Stay with us. ನಮ್ಮೊಂದಿಗಿರು. Build us into your temple. ನಿಮ್ಮ ಆಲಯವಾಗಿ ನಮ್ಮನ್ನು ಕಟ್ಟು. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Have a wonderful year. God bless you. ಅದ್ಭುತವಾದ ವರ್ಷ ಹೊಂದಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Precious Sister Nagaratna, thank you so much for your thank offering, which is a blessing to millions of people. Happy New Year. ಅಮೂಲ್ಯ ಸಹೋದರಿ ನಾಗರತ್ನ, ನಿಮ್ಮ ಕೃತಜ್ಞತಾ ಕಾಣಿಕೆಗಾಗಿ ವಂದನೆಗಳು. ಅದು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿದೆ. ಹೊಸ ವರ್ಷದ ಶುಭಾಶಯಗಳು. God bless you according to Isaiah 49 and verse 16. See, I have engraved you on the palm of my hands. Your walls are ever before me. ಯೆಶಾಯ 49:16, ನಾನು ನಿನ್ನನ್ನು ನನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ. ಈ ವಾಕ್ಯದನುಸಾರವಾಗಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. Father, give her financial blessings, good health and divine peace. Mr. Venkatesh, Lord, let him be transformed and let him become very responsible by the power of the Holy Spirit. Do a miracle. Take hold of his spirit and bless him. ಕರ್ತನೇ, ನಿನ್ನ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಮತ್ತು ಆರ್ಥಿಕ ಆಶೀರ್ವಾದಗಳನ್ನು ಅನುಗ್ರಹ ಮಾಡು. ಶ್ರೀ ವೆಂಕಟೇಶ್ ಅವರಿಗೆ ಕರ್ತನೇ, ನಿನ್ನ ಪರಿವರ್ತನೆ ಉಂಟಾಗಲಿ ಮತ್ತು ಬಹಳ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಕರ್ತನೇ ನೀನು ಮಾರ್ಪಡಿಸು. ಅಪ್ಪ, ನೀನು ಅವರ ಜೀವಿತದಲ್ಲಿ ಅದ್ಭುತವನ್ನು ಮಾಡು. Soumya, let her come together with her husband and have salvation and peace of mind. ಸೌಮ್ಯ ಪತಿಯೊಂದಿಗೆ ಮತ್ತೆ ಕೂಡಿ ಬಾಳಲಿ ಮತ್ತು ರಕ್ಷಣೆ ಮತ್ತು ಅವರ ಮನಸ್ಸಿನಲ್ಲಿ ಸಮಾಧಾನ ನೀನೇ ಅನುಗ್ರಹ ಮಾಡು. And Nandini have a child and she will be blessed with financial prosperity, good health, and both their jobs be very, very blessed and full of peace and prosperity. In Jesus' name, Amen. God bless you. ನಂದಿನಿ ಅವರಿಗೆ ಮಗುವನ್ನು ಅನುಗ್ರಹ ಮಾಡು ಮತ್ತು ಶಿವು ಅವರಿಗೆ ಆರೋಗ್ಯ ಮತ್ತು ಆರ್ಥಿಕ ಆಶೀರ್ವಾದಗಳನ್ನು ಅನುಗ್ರಹ ಮಾಡು ಮತ್ತು ಇಬ್ಬರ ಉದ್ಯೋಗಗಳನ್ನು ಆಶೀರ್ವಾದ ಮಾಡು. ಕರ್ತನೆ, ಈ ರೀತಿಯಾಗಿ ಅವರನ್ನು ನೀನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಆಮೇನ್.
ದೇವರು ನಿಮ್ಮನ್ನು ಆಶೀರ್ವದಿಸಲಿ. Precious Subhadrama, thank you very much for your thank offering, which is a blessing to millions of people. ಅಮೂಲ್ಯ ಸುಭದ್ರಮ್ಮ, ನಿಮ್ಮ ಕೃತಜ್ಞತಾ ಕಾಣಿಕೆಗಾಗಿ ವಂದನೆಗಳು. ಅದು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿದೆ. According to Hebrews 6:14, God says, I will bless you surely and give you descendants. ಇಬ್ರಿಯ 6:14 ಪ್ರಕಾರವಾಗಿ ನಾನು ನಿಶ್ಚಯವಾಗಿ ನಿನ್ನನ್ನು ಆಶೀರ್ವಾದ ಮಾಡುವೆನು ಮತ್ತು ನಿನಗೆ ಸಂತತಿಯನ್ನು ಕೊಡುವೆನು ಎಂದು ಕರ್ತನು ವಾಗ್ದಾನ ಮಾಡುತ್ತಾನೆ. Father, bless the nation Subrahma with a beautiful child in the name of Jesus. In the name of Jesus, let her conceive and let the salvation be given to both of them and property issues be solved. Give her financial blessings, good health. ತಂದೆಯ ಸಿದ್ದೇಶ್ ಮತ್ತು ಸುಭದ್ರಮ್ಮ ಅವರಿಗೆ ಮಗುವನ್ನು ಅನುಗ್ರಹ ಮಾಡು. ಯೇಸುವಿನ ನಾಮದಲ್ಲಿ ಕರ್ತನೆ ಅದ್ಭುತ ಮಾಡು. ನಿನ್ನ ಮಗಳು ಗರ್ಭ ಧರಿಸಲಿ ಮತ್ತು ಕರ್ತನೆ ಅವರಿಬ್ಬರಿಗೂ ರಕ್ಷಣೆಯನ್ನು ಅನುಗ್ರಹ ಮಾಡು. ಅವರ ಆಸ್ತಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳನ್ನು ತೆಗೆದುಹಾಕು. ಒಳ್ಳೆಯ ಆರೋಗ್ಯ ಅನುಗ್ರಹ ಮಾಡು. ಆರ್ಥಿಕ ಆಶೀರ್ವಾದಗಳಿಂದ ತುಂಬಿಸು. And Mrs. Obama have healing from the kidney and jaundice problems. In the name of Jesus, be healed. ಮತ್ತು ಶ್ರೀಮತಿ ಒಬಾಮಾ ಅವರಿಗೆ ಮೂತ್ರಪಿಂಡ ಮತ್ತು ಕಾಮಲೆ ಸಮಸ್ಯೆಗಳಿಂದ ಅವರಿಗೆ ಯೇಸುವಿನ ನಾಮದಲ್ಲಿ ಸ್ವಸ್ಥತೆಯನ್ನು ಅನುಗ್ರಹ ಮಾಡು. ನಿನ್ನ ನಾಮದಲ್ಲಿ ಸ್ವಸ್ಥತೆ ಉಂಟಾಗಲಿ. Gallbladder stone be removed from Papanna. Let there be total deliverance, Lord. ಗಾಲ್ ಬ್ಲಾಡರ್ ಆ ಸ್ಟೋನ್ ಯೇಸುವಿನ ನಾಮದಲ್ಲಿ ತೆಗೆಯಲ್ಪಡಲಿ ಮತ್ತು ಸಂಪೂರ್ಣವಾದ ಬಿಡುಗಡೆ ಪಾಪಣ್ಣ ಅವರಿಗೆ ಅನುಗ್ರಹವಾಗಲಿ. Shivkumar have a wonderful life partner and salvation, good health. ಶಿವಕುಮಾರ್ ಅವರಿಗೆ ಉತ್ತಮ ಜೀವನ ಸಂಗಾತಿ, ರಕ್ಷಣೆ ಮತ್ತು ಒಳ್ಳೆಯ ಆರೋಗ್ಯ ಅನುಗ್ರಹಿಸಲ್ಪಡಲಿ. And Mamta have a good job and financial blessing in Jesus' name. Amen. God bless you. ಮಮತಾಗೆ ಒಳ್ಳೆ ಉದ್ಯೋಗ ಮತ್ತು ಆರ್ಥಿಕ ಆಶೀರ್ವಾದ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.